ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಚಕ್ರದ 10ನೇ ರಾಶಿ ಮಕರ. ಶನಿ ಮಹಾರಾಜನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟೋ ರಹಸ್ಯಗಳಿವೆ, ಅದೆಷ್ಟೋ ಕರಾಳ ಸತ್ಯಗಳಿವೆ. ನೀವು ಮಕರ ರಾಶಿಯವರಾಗಿದ್ರೆ ತಪ್ಪದೆ ಪೂರ್ತಿ ಈ ವಿಡಿಯೋವನ್ನ ನೋಡಿ ಜೈ ಶನೇಶ್ವರ ಎಂದು ಕಾಮೆಂಟ್ ಮಾಡಿ. ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ, ನೋವನ್ನೆಲ್ಲ ನುಂಗಿಕೊಂಡು ನಗುವ ಬೀರುವ ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು. ನಮಸ್ಕಾರ ಸ್ನೇಹಿತರೆ. ರಾಶಿ ಚಕ್ರದ 10ನೇ ರಾಶಿ ಮಕರ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಈಗ ಮಕರ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಶನಿ ಮಹಾರಾಜನ ಆಳ್ವಿಕೆಯಲ್ಲಿರುವ ಇವರಿಗೆ ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ದಕ್ಕುವುದಿಲ್ಲ. ಚಿಕ್ಕ ವಯಸ್ಸಿನಿಂದಲೇ ಕಷ್ಟ ಜವಾಬ್ದಾರಿಗಳನ್ನು ಎದುರಿಸುತ್ತಿರ್ತಾರೆ. ಇವರ ಜೀವನದ ಮೊದಲ ಅರ್ಧ ಹೋರಾಟ ಪರಿಶ್ರಮ ಮತ್ತು ತ್ಯಾಗದಿಂದ ಕೂಡಿರುತ್ತದೆ. ಇವರು ಸೋಲನ್ನ ಕಾಣುತ್ತಾರೆ, ಅವಮಾನಗಳನ್ನು ಅನುಭವಿಸುತ್ತಾರೆ, ದ್ರೋಹಕ್ಕೆ ಒಳಗಾಗುತ್ತಾರೆ. ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್. ವಯಸ್ಸು ಹೆಚ್ಚಾದಂತೆ ಸಾಮಾನ್ಯವಾಗಿ 35ರಿಂದ 40 ವರ್ಷಗಳ ನಂತರ ಶನಿ ಮಹಾರಾಜರು ಇವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ಫಲವನ್ನ ನೀಡಲು ಆರಂಭಿಸುತ್ತಾರೆ. ಜೀವನದ ಉತ್ತರಾರ್ಧದಲ್ಲಿ ಇವರು ರಾಜನಂತೆ ಬದುಕುತ್ತಾರೆ. ಯಶಸ್ಸು, ಗೌರವ, ಸಂಪತ್ತು ಎಲ್ಲವನ್ನ ಇವರನ್ನ ಹುಡುಕಿಕೊಂಡು ಬರುತ್ತದೆ. ಯಾರು ಇವರನ್ನ ನೋಡಿ ನಕ್ಕಿದ್ದರೋ ಅವರೇ ಇವರನ್ನ ನೋಡಿ ಕಲಿಯುವಂತಹ ಸ್ಥಿತಿಯನ್ನ ತಲುಪುತ್ತಾರೆ. ಇದು ಶನಿದೇವರು ತನ್ನ ಮಕ್ಕಳಿಗೆ ಕೊಡುವವರ ಮೊದಲು ಪರೀಕ್ಷೆ, ನಂತರ ಫಲಿತಾಂಶ. ಇದುವೇ ಮಕರ ರಾಶಿಯವರ ಜೀವನದ ಅತಿ ದೊಡ್ಡ ರಹಸ್ಯ. ಮಕರ ರಾಶಿಯ ಚಿಹ್ನೆಗಳನ್ನ ಗಮನಿಸಿದ್ದೀರಾ? ಅದರ ತಲೆ ಮತ್ತು ಮುಂಭಾಗ ಆಡಿನಂತಿದ್ದರೆ ಹಿಂಭಾಗ ಮೀನಿನಂತೆ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಮಕರ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ. ಆಡಿನಂತೆ ಅವರು ಗುಡ್ಡವನ್ನ ಏರಲು ಸದಾ ಸಿದ್ಧ. ಎಷ್ಟೇ ಕಷ್ಟದ ಹಾದಿ ಇರಲಿ, ಎಷ್ಟೇ ಅಡೆತಡೆಗಳಿರಲಿ, ನಿಧಾನವಾಗಿ ಸ್ಥಿರವಾಗಿ ಮೇಲಕ್ಕೆ ಇರುತ್ತಾರೆ. ಅವರ ಗಮನ ಯಾವಾಗಲೂ ಶಿಖರದ ಮೇಲೆ ಇರುತ್ತದೆ. ಇನ್ನು ಮೀನಿನ ಭಾಗವು ಈ ವ್ಯಕ್ತಿತ್ವದ ಆಳವನ್ನ, ಅವರ ಭಾವಗಳನ್ನ, ಸಮುದ್ರವನ್ನ ಪ್ರತಿನಿಧಿಸುತ್ತದೆ. ಹೊರಗಿನಿಂದ ಕಠಿಣವಾಗಿ ಕಂಡರೂ ಒಳಗೊಂದು ಭಾವನಾತ್ಮಕ ಮತ್ತು ಸಾತ್ವಿಕ ಪ್ರಪಂಚವೇ ಇರುತ್ತದೆ. ಈ ರಾಶಿಯ ಅಧಿಪತಿ ಶನಿದೇವ. ಶನಿಯನ್ನ ನ್ಯಾಯ, ಕರ್ಮ, ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಕಾರಕ ಎಂದು ಕರೆಯಲಾಗುತ್ತೆ. ಹಾಗಾಗಿಯೇ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ಶಿಸ್ತು, ಜವಾಬ್ದಾರಿ ಮತ್ತು ಸಮಯ ಪ್ರಜ್ಞೆ ರಕ್ತದಲ್ಲಿಯೇ ಬಂದಿರುತ್ತದೆ. ಅವರು ಸುಲಭವಾದ ದಾರಿಯನ್ನ ಹುಡುಕೋದಿಲ್ಲ, ಯಾಕಂದ್ರೆ ಕಷ್ಟಪಟ್ಟು ಗಳಿಸಿದ್ರೆ ಮಾತ್ರ ಬೆಲೆ ಎಂದು ಅವರಿಗೆ ಚೆನ್ನಾಗಿ ಗೊತ್ತು. ಮೇಲ್ನೋಟಕ್ಕೆ ಇವರು ಬಹಳ ಗಂಭೀರವಾಗಿ, ಕೆಲವೊಮ್ಮೆ ಕಠೋರವಾಗಿ ಕಾಣಿಸಬಹುದು. ಹೆಚ್ಚು ಮಾತನಾಡದೆ ಮತ್ತು ತಮ್ಮ ಕೆಲಸದಲ್ಲಿ ತಾವು ಮಗ್ನರಾಗಿರ್ತಾರೆ. ಆದರೆ ಇದು ಅವರ ಅಹಂಕಾರವಲ್ಲ, ಅದು ಅವರ ಏಕಾಗ್ರತೆ. ಅವರ ಮನಸ್ಸಿನಲ್ಲಿ ಸದಾ ಒಂದಲ್ಲ ಒಂದು ಯೋಚನೆ, ಒಂದಲ್ಲ ಒಂದು ಗುರಿ ಓಡುತ್ತಲೇ ಇರುತ್ತದೆ. ಸುಮ್ಮನೆ ಕುಳಿತು ಹರಟೆ ಹೊಡೆಯುವುದು ಇವರಿಗೆ ಹಿಡಿಸೋದಿಲ್ಲ. ಪ್ರತಿಯೊಂದು ಕ್ಷಣವೂ ಅಮೂಲ್ಯ, ಅದನ್ನ ಗುರಿ ಸಾಧನೆಗೆ ಬಳಸಬೇಕು ಎನ್ನುವುದು ಇವರ ತತ್ವ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಮಕರ ರಾಶಿಯವರು ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡೋದಿಲ್ಲ. ಅವರು ಕೇವಲ ಕೆಲಸ, ಹಣ, ಯಶಸ್ಸು ಅಂತ ಬದುಕುತ್ತಾರೆ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮಕರ ರಾಶಿಯವರು ಅತ್ಯಂತ ಭಾವನಾ ಜೀವಿಗಳು. ಹೌದು, ನೀವು ಕೇಳಿದ್ದು ಸರಿ. ಆದರೆ ನಮ್ಮ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸಬೇಕು ಎಂದು ಅವರಿಗೆ ತಿಳಿದಿರೋದಿಲ್ಲ. ತಮ್ಮ ದುಃಖ, ನೋವು, ಪ್ರೀತಿ ಎಲ್ಲವನ್ನ ತಮ್ಮೊಳಗೆ ಬಚ್ಚಿಟ್ಕೊಂಡಿರ್ತಾರೆ. ತಮ್ಮನ್ನ ಯಾರಾದ್ರೂ ತಪ್ಪಾಗಿ ಅರ್ಥೈಸಿಕೊಂಡ್ರೆ ಒಳಗೊಳಗೆ ಹೇಳುತ್ತಾರೆ, ಆದರೆ ಹೊರಗೆ ಒಂದು ಸಣ್ಣ ಸುಳಿವನ್ನ ಕೂಡ ನೀಡೋದಿಲ್ಲ. ಮಕರ ರಾಶಿಯವರ ಅತ್ಯುತ್ತಮ ಸ್ನೇಹಿತ ಜೀವಿ. ನೀವು ಮಧ್ಯರಾತ್ರಿ 2 ಗಂಟೆಗೆ ಕರೆ ಮಾಡಿ ಸಹಾಯ ಕೇಳಿದ್ರೆ ಯಾಕೆ, ಏನು ಎಂದು ಪ್ರಶ್ನಿಸದೆ ನಿಮ್ಮ ಬಾಗಿಲ ಮುಂದೆ ಬಂದು ನಿಲ್ಲುವಂತಹ ವ್ಯಕ್ತಿತ್ವ ಇವರದ್ದು. ತಮ್ಮ ಸ್ನೇಹ ಸಂಬಂಧಗಳಿಗೆ ಇವರು ಕೊಡುವ ಬೆಲೆಗೆ ಅಪಾರ. ಆದರೆ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಯಾಕಂದ್ರೆ ಇವರು ಪ್ರೀತಿಯನ್ನ ಮಾತಿನಲ್ಲಿ ತೋರಿಸೋದಿಲ್ಲ, ಕೃತಿಯಲ್ಲಿ ತೋರಿಸ್ತಾರೆ. ನಿಮ್ಮ ಕಾಳಜಿ ಮಾಡ್ತಾರೆ, ನಿಮಗೆ ಬೇಕಾದನ್ನ ಮಾಡಿಕೊಡ್ತಾರೆ. ಆದರೆ ನಿಮ್ಮನ್ನ ಪ್ರೀತಿಸ್ತೇನೆ ಎಂದು ಹೇಳಲು ವರ್ಷಗಳೇ ತೆಗೆದುಕೊಳ್ಳಬಹುದು. ಪ್ರೀತಿಯ ವಿಚಾರದಲ್ಲಿ ಮಕರ ರಾಶಿಯವರದ್ದು ಒಂದು ವಿಚಿತ್ರ
ಪಯಣ. ಇವರು ಸುಲಭವಾಗಿ ಪ್ರೀತಿಯಲ್ಲಿ ಬೀಳೋದಿಲ್ಲ. ಬಹಳ ಯೋಚಿಸಿ, ಅಳೆದು ತೂಗಿ, ಭವಿಷ್ಯದ ಬಗ್ಗೆ ಯೋಚಿಸಿ ನಂತರವೇ ಒಂದು ಸಂಬಂಧಕ್ಕೆ ಕಾಯುತ್ತಾರೆ. ಆದರೆ ಒಮ್ಮೆ ಪ್ರೀತಿಸಲು ಪ್ರಾರಂಭಿಸಿದ್ರೆ ಅವರಷ್ಟು ಪ್ರಾಮಾಣಿಕ ಪ್ರೇಮಿಗಳು ಇನ್ನೊಬ್ಬರಿಲ್ಲ. ಅವರ ಪ್ರೀತಿ ಆಳವಾದ ಸಮುದ್ರದಂತೆ, ಮೇಲೆ ಶಾಂತ, ಒಳಗೆ ಅಪಾರ ಪ್ರೀತಿ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಗಂಭೀರ ಸ್ವಭಾವ, ಕೆಲಸದಲ್ಲಿನ ನಿಖರತೆ ಕೆಲವೊಮ್ಮೆ ಸಂಗಾತಿಗೆ ಬೇಸರ ತರಬಹುದು. ಇವರಿಗೆ ಪ್ರೀತಿ ತೋರಿಸಲು ಬಣ್ಣ ಬಣ್ಣದ ಮಾತುಗಳನ್ನು ಆಡಲು, ಉಡುಗೊರೆಗಳನ್ನು ಕೊಡಲು, ಸರ್ಪ್ರೈಸ್ ಪ್ಲಾನ್ ಮಾಡಲು ಬರೋದಿಲ್ಲ. ಶೋಕಿ, ನಾಟಕ, ಸಿಂಪತಿ ಇವುಗಳನ್ನ ಇವರು ಎಂದಿಗೂ ಮಾಡೋದಿಲ್ಲ ಮತ್ತು ಇದನ್ನ ಇವರು ತುಂಬಾ ದ್ವೇಷಿಸ್ತಾರೆ. ಇದರಿಂದ ಇವರ ಪ್ರೀತಿಯನ್ನ ಸಂಗಾತಿ ಅನುಮಾನಿಸುವ ಸಾಧ್ಯತೆಗಳಿರುತ್ತವೆ. ನಾನು ನಿನ್ನನ್ನ ಪ್ರೀತಿಸ್ತೇನೆ ಎಂದು ದಿನಕ್ಕೆ 10 ಬಾರಿ ಹೇಳುವ ಬದಲು ನಿಮ್ಮ ಜೀವನವನ್ನ ಸುಖಮಯವಾಗಿಸಲು ದಿನದ 24 ಗಂಟೆಯೂ ದುಡಿಯುವ ವ್ಯಕ್ತಿ ಇವರು. ಇವರ ಮೌನವನ್ನ, ಇವರ ಕೃತಿಗಳನ್ನ ಅರ್ಥ ಮಾಡಿಕೊಳ್ಳುವ ಸಂಗಾತಿ ಸಿಕ್ಕರೆ ಇವರ ದಾಂಪತ್ಯ ಸ್ವರ್ಗಕ್ಕೆ ಸಮಾನ. ಯಶಸ್ಸಿನ ಶಿಖರದಲ್ಲಿರುವ ಮಕರ ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ಲವೇ ಎಂದು ನೋಡೋದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರು ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗಿರುತ್ತದೆ. ಎಲ್ಲದರಲ್ಲೂ ನಕಾರಾತ್ಮಕ ಅಂಶವನ್ನ ಮೊದಲು ನೋಡ್ತಾರೆ. ಗೆದ್ದರೆ ಸರಿ, ಆದರೆ ಸೋತರೆ ಎಂಬ ಯೋಚನೆಯನ್ನ ಇವರು ಸದಾ ಕಾಡುತ್ತದೆ. ಯಾರಾದ್ರೂ ಇವರಿಗೆ ದ್ರೋಹ ಮಾಡಿದ್ರೆ ಅವರನ್ನ ಜೀವನದಲ್ಲಿ ಕ್ಷಮಿಸುವುದು ಬಹಳ ಕಷ್ಟ. ಆ ನೋವುಗಳು ವರ್ಷಗಳ ಕಾಲ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲರೂ ತಮ್ಮಂತೆಯೇ ಶಿಸ್ತಿನಿಂದ, ಜವಾಬ್ದಾರಿಯಿಂದ ಇರಬೇಕು ಎಂದು ನಿರೀಕ್ಷಿಸ್ತಾರೆ. ಇದು ಸಾಧ್ಯವಾಗದಿದ್ದಾಗ ಇವರಿಗೆ ಬೇಸರ ಮತ್ತು ಕೋಪ ಬರುತ್ತೆ. ತಾವು ಹಿಡಿದ ಹಾದಿಯೇ ಸರಿ ಎಂದು ವಾದಿಸುತ್ತಾರೆ ಮತ್ತು ತಮ್ಮ ನಿರ್ಧಾರವನ್ನ ಬದಲಾಯಿಸುವುದು ಬಹಳ ಕಷ್ಟ. ತಮ್ಮ ನೋವನ್ನ ಹೇಳಿಕೊಳ್ಳದೆ ಒಳಗೊಳಗೆ ಕೊರಗುವುದು ಇವರ ದೊಡ್ಡ ಸಮಸ್ಯೆ. ಇದು ಮಾನಸಿಕ ಒತ್ತಡ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ವೃತ್ತಿ ಜೀವನಕ್ಕೆ ಬಂದರೆ ಮಕರ ರಾಶಿಯವರನ್ನ ಮೀರಿಸುವವರಿಲ್ಲ. ಇವರು ಹುಟ್ಟು ನಾಯಕರು. ಜವಾಬ್ದಾರಿ ತೆಗೆದುಕೊಳ್ಳಲು ಎಂದಿಗೂ ಹಿಂಜರಿಯುವುದಿಲ್ಲ. ಇವರು ಕೆಲಸದಲ್ಲಿ ಒಂದು ಶಿಸ್ತು ಮತ್ತು ಪರ್ಫೆಕ್ಷನ್ ಇರುತ್ತದೆ. ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಮುಗಿಸದೆ ಇವರಿಗೆ ಸಮಾಧಾನ ಇರೋದಿಲ್ಲ. ಹಾಗಾಗಿಯೇ ಇವರು ರಾಜಕೀಯ, ಆಡಳಿತ, ವ್ಯಾಪಾರ, ನಿರ್ಮಾಣ, ಬ್ಯಾಂಕಿಂಗ್ ಮತ್ತು ಕಾನೂನು ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನ ತಲುಪುತ್ತಾರೆ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರಾಗಿ ದುಂದುವೆಚ್ಚ ಮಾಡುವುದು ಇವರ ಜಾಯಮಾನವೇ ಅಲ್ಲ. ಪ್ರತಿಯೊಂದು ರೂಪಾಯಿಗೂ ಬೆಲೆ ಕೊಡುವ ಇವರು ಭವಿಷ್ಯಕ್ಕಾಗಿ ಉಳಿತಾಯ ಮಾಡೋದ್ರಲ್ಲಿ ಎತ್ತಿದ ಕೈ. ಇವರನ್ನ ಜಿಪುಣರು ಎಂದು ಕರೆಯುವವರು ಇದ್ದಾರೆ. ಆದರೆ ಅದು ಜಿಪುಣತನವಲ್ಲ, ಅದು ಭವಿಷ್ಯದ ಭದ್ರತೆಯ ಕುರಿತಾದಂತಹ ಅವರ ದೂರದೃಷ್ಟಿ. ಕಷ್ಟಪಟ್ಟು ದುಡಿದ ಹಣವನ್ನ ಇವರು ಸುಲಭವಾಗಿ ಕಳೆದುಕೊಳ್ಳಲು ಸಿದ್ಧರಿರೋದಿಲ್ಲ. ಆದರೆ ತಮ್ಮ ಕುಟುಂಬಕ್ಕೆ ಅಥವಾ ಬೇಕಾದವರಿಗೆ ಕಷ್ಟ ಬಂದಾಗ ತಮ್ಮ ಸಂಪೂರ್ಣ ಉಳಿತಾಯವನ್ನ ಕೊಡಲು ಹಿಂದೆ ಮುಂದೆ ನೋಡೋದಿಲ್ಲ. ಮಕರ ರಾಶಿಯವರು ಸಾಮಾನ್ಯವಾಗಿ ಆರೋಗ್ಯವಂತರಾಗಿರ್ತಾರೆ. ಆದರೆ ಇವರ ಅತಿಯಾದ ಕೆಲಸದ ಒತ್ತಡ ಮತ್ತು ಮಾನಸಿಕ ಚಿಂತೆಗಳು ಇವರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಮೂಳೆ, ಹಲ್ಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದ್ದು. ಮೊಣಕಾಲು ನೋವು, ಕೀಲು ನೋವು ಸಾಮಾನ್ಯ ಅಲ್ಲದೆ ನಿರಂತರ ಚಿಂತೆ ಮತ್ತು ಒತ್ತಡದಿಂದಾಗಿ ಜೀರ್ಣಕ್ರಿಯೆ ಸಮಸ್ಯೆಗಳು ಮತ್ತು ಖಿನ್ನತೆಯಂತಹ ಮಾನಸಿಕ ಸಮಸ್ಯೆಗಳು ಕಾಡಬಹುದು. ಇವರು ತಮ್ಮ ಕೆಲಸದಿಂದ ಸ್ವಲ್ಪ ಬಿಡುವು ತೆಗೆದುಕೊಂಡು ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಅತ್ಯಗತ್ಯ. ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು, ಯೋಗ, ಧ್ಯಾನ ಮಾಡುವುದು ಇವರ ಆರೋಗ್ಯವನ್ನ ಕಾಪಾಡಲು ಸಹಾಯ ಮಾಡುತ್ತದೆ. ನೆನಪಿಡಿ, ದೇಹ ಒಂದು ಯಂತ್ರವಾದರೆ ಅದಕ್ಕೆ ವಿಶ್ರಾಂತಿ ಅಗತ್ಯವೂ ಇದೆ. ಮಕರ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ನಿಮ್ಮ ನೋವುಗಳನ್ನ, ಸಂತೋಷವನ್ನ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಎಲ್ಲವನ್ನ ಮನಸ್ಸಿನಲ್ಲೇ ಇಟ್ಕೊಳ್ಬೇಡಿ. ಎಲ್ಲವೂ ನಿಮ್ಮ ನಿಯಮದಂತೆ ನಡೆಯಬೇಕು ಎಂಬ ಹಠವನ್ನ ಬಿಡಿ. ಜೀವನವನ್ನ ಸ್ವಲ್ಪ ಹಗುರವಾಗಿ ತೆಗೆದುಕೊಳ್ಳಿ. ಸದಾ ಕೆಲಸ, ಜವಾಬ್ದಾರಿ ಎಂದು ಓಡಾಡಬೇಡಿ. ನಿಮಗಿಷ್ಟವಾದ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ. ಪ್ರವಾಸಕ್ಕೆ ಹೋಗಿ. ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಎಳ್ಳೆಣ್ಣೆ ದೀಪ ಹಚ್ಚುವುದು, ಕಪ್ಪು ಬಣ್ಣದ ಬಟ್ಟೆ ಅಥವಾ ಆಹಾರವನ್ನ ದಾನ ಮಾಡೋದ್ರಿಂದ ಮಾನಸಿಕ ಶಾಂತಿ ಮತ್ತು ಯಶಸ್ಸು ಲಭಿಸುತ್ತದೆ. ಹಾಗಾದ್ರೆ ಮಕರ ರಾಶಿ ಅಂದ್ರೆ ಕೇವಲ ಗಂಭೀರತೆ, ಶಿಸ್ತು ಅಲ್ಲ. ಅವರೊಳಗೆ ಒಂದು ಮೃದುವಾದ ಹೃದಯವಿದೆ. ಸ್ನೇಹಕ್ಕೆ ಬೆಲೆ ಕೊಡುವ ಗುಣವಿದೆ. ಎಂತಹ ಕಷ್ಟವನ್ನಾದರೂ ಎದುರಿಸುವ ಛಲವಿದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳ್ಮೆಯಿಂದ ಯಶಸ್ಸಿನ ಶಿಖರವನ್ನೇರುವ ಅದ್ಭುತ ಶಕ್ತಿ ಇದೆ. ಮೇಲ್ನೋಟಕ್ಕೆ ಬಂಡೆಯಂತೆ ಕಂಡರೂ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಆಶ್ರಯ ನೀಡುವ ದೊಡ್ಡ ಮರ. ಮುಂದಿನ ಬಾರಿ ನೀವು ಯಾವುದೇ ಮಕರ ರಾಶಿಯನ್ನ ಭೇಟಿಯಾದಾಗ ಅವರ ಗಂಭೀರ ಮುಖದ ಹಿಂದಿರುವ ಸುಂದರವಾದ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ದ್ವಾದಶ ರಾಶಿಗಳಲ್ಲಿ ಒಂದಾಗಿರುವಂತಹ ಮಕರ ರಾಶಿಯಡಿಯಲ್ಲಿ ಜನಿಸಿರುವಂತಹ
ಜನರು ನಂಬಿಕೆಗೆ ಅರ್ಹರು. ಅವರನ್ನು ನಂಬಿ ಯಾವುದೇ ಕೆಲಸಕ್ಕೆ ಕೈ ಹಾಕಬಹುದು. ಇವರು ತಮ್ಮ ಜೀವನದಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಪ್ರಯೋಗಾತ್ಮಕವಾಗಿ ಪೂರೈಸಿಕೊಳ್ಳುವಂತಹ ಇಚ್ಛೆಯನ್ನ ಉಳ್ಳವರಾಗಿರ್ತಾರೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಜನರ ವ್ಯಕ್ತಿತ್ವ ಸಾಕಷ್ಟು ಬದಲಾವಣೆಯನ್ನ ಕಾಣುತ್ತೆ. ಅದೇ ರೀತಿಯಾಗಿ ಮಕರ ರಾಶಿಯವರು ತಮ್ಮ ಜವಾಬ್ದಾರಿಗಳು ಏನಿರುತ್ತವೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿರ್ತಾರೆ ಹಾಗೂ ಅದರ ರೀತಿಯಲ್ಲೇ ಪ್ರಾಕ್ಟಿಕಲ್ ಆಗಿ ತಮ್ಮ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ದೀರ್ಘಕಾಲಿಕ ಯಶಸ್ಸಿಗಾಗಿ ಬೇಕಾಗಿರುವಂತಹ ಪ್ರತಿಯೊಂದು ಪರಿಶ್ರಮವನ್ನ ಕೂಡ ನೀವು ಮಕರ ರಾಶಿಯವರ ಕೆಲಸದಲ್ಲಿ ನೋಡಬಹುದಾಗಿದೆ. ಯಶಸ್ಸು ಅನ್ನೋದು ರಾತ್ರಿ ಬೆಳಗಾಗೋದ್ರ ಒಳಗಡೆ ಸಿಗುವಂಥದ್ದಲ್ಲ. ಅದಕ್ಕಾಗಿ ನಿಜವಾಗಿಯೂ ಕಷ್ಟಪಡಬೇಕು. ಅದನ್ನ ಮಕರ ರಾಶಿಯವರು ಹೇಳ್ತಾರೆ. ಮಕರ ರಾಶಿಯ ಜನ್ಮ ರಹಸ್ಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಬ್ಬ ವ್ಯಕ್ತಿಯ ಚರ್ಮದಲ್ಲಿ ಯಾವ ಸೌಂದರ್ಯವೂ ಶಾಶ್ವತವಾಗಿ ಇರುವುದಿಲ್ಲ. ಆ ಸೌಂದರ್ಯ ಇರುವುದು ವ್ಯಕ್ತಿಯು ಮಾಡುವಂತಹ ಕರ್ಮದಲ್ಲಿ ಅಡಗಿರುತ್ತದೆ. ಅಂದ್ರೆ ವ್ಯಕ್ತಿಯ ಆಚಾರ ವಿಚಾರದಲ್ಲಿ, ಅವನ ನಡತೆಯಲ್ಲಿ, ಅವನು ಆಡುವ ಮಾತಿನಲ್ಲಿ, ಅವನ ವ್ಯವಹಾರದಲ್ಲಿ, ಅವನ ಚಾರಿತ್ರ್ಯದಲ್ಲಿ ಹಾಗೂ ಅವನ ಸಂಸ್ಕಾರದಲ್ಲಿ ಅವನ ಸೌಂದರ್ಯ ಹಾಗೂ ವ್ಯಕ್ತಿತ್ವ ಕಂಡುಬರುತ್ತೆ. ಯಾರ ಜೀವನದಲ್ಲಿ ಇವೆಲ್ಲವೂ ಒಳ್ಳೆಯ ರೀತಿಯಾಗಿರುತ್ತದೆಯೋ ಅಂತಹ ವ್ಯಕ್ತಿಯು ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತೂ ಅತ್ಯಂತ ಸುಂದರವಾದ ವ್ಯಕ್ತಿ ಎಂದೇ ಹೇಳಬಹುದು. ಕರ್ಮ ಪ್ರಧಾನ ರಾಶಿಯಾದಂತಹ ಮಕರ ರಾಶಿಯವರ ನಕ್ಷತ್ರ ಆಧಾರಿತಾದ ಜನ್ಮ ರಹಸ್ಯವನ್ನ ನೋಡೋದಾದ್ರೆ, ನೀವು ಮಕರ ರಾಶಿಯ ಈ 3 ನಕ್ಷತ್ರದಲ್ಲಿ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನ ತಿಳಿದುಕೊಳ್ಳೋಣ. ಕಾಲಪುರುಷನ ಪ್ರಕಾರ ಕುಂಡಲಿಯಲ್ಲಿ ಮಕರ ರಾಶಿಯು 10ನೇ ರಾಶಿಯಾಗಿದೆ. ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ 2, 3 ಹಾಗೂ 4ನೇ ಪಾದಗಳು, ಶ್ರವಣ ನಕ್ಷತ್ರದ 4 ಪಾದಗಳು, ಧನಿಷ್ಠ ನಕ್ಷತ್ರದ 1 ಹಾಗೂ 2ನೇ ಪಾದಗಳು ಕಂಡುಬರುತ್ತದೆ. ಮಕರ ರಾಶಿಯವರು ತನ್ನ ವ್ಯವಹಾರ ಬುದ್ಧಿಯಿಂದ ತನ್ನ ಶತ್ರುಗಳನ್ನ ಪ್ರಭಾವಿತರನ್ನಾಗಿ ಮಾಡುವಂತಹ ಶಕ್ತಿ ಉಳ್ಳವರಾಗಿರ್ತಾರೆ. ಮಕರ ರಾಶಿಯವರು ಯಾವಾಗಲೂ ಶ್ರಮಜೀವಿಗಳು ಮತ್ತು ನಿಮ್ಮ ಎನರ್ಜಿಯೇ ನಿಮಗೆ ಶ್ರೀರಕ್ಷೆ. ಸದಾ ಕೆಲಸ ಮಾಡುವಂತಹ ಗುಣವನ್ನ ನೀವು ಹೊಂದಿರೋದ್ರಿಂದ ನಿಮ್ಮ ಶತ್ರುಗಳೇ ನಿಮ್ಮ ಕಡೆ ಆಕರ್ಷಿತರಾಗಿರ್ತಾರೆ. ಮಕರ ರಾಶಿಯವರು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಹಾಗೂ ಸಮಯಕ್ಕೆ ತಕ್ಕಂತೆ ಹೋರಾಟ ಮಾಡುವಂತಹ ಗುಣದವರಾಗಿರ್ತೀರಿ. ಮಕರ ರಾಶಿಯವರು ನಿಮ್ಮ ರಾಶಿಯಲ್ಲಿ ಕುಜಗ್ರಹ ಉಚ್ಚ ಸ್ಥಾನದಲ್ಲಿರುವ ಕಾರಣದಿಂದ ನೀವು ಯಾವುದೇ ಒಂದು ಹೋರಾಟ ಗುಣ, ಸಾಹಸ ಹಾಗೂ ಪ್ರವೃತ್ತಿಯಲ್ಲಿ ಸದಾ ಶಕ್ತಿವಂತರಾಗಿರ್ತೀರ. ನಿಮಗೆ ಸಡನ್ ಆಗಿ ಕೋಪ ಬರೋದಿಲ್ಲ. ಕ್ರಮೇಣವಾಗಿ ಕೋಪಿಸಿಕೊಂಡು ನಿಧಾನವಾಗಿ ಶಾಂತವಾಗ್ತೀರಾ. ಮಕರ ರಾಶಿಯವರು ಸತತ ಪರಿಶ್ರಮ ಹಾಗೂ ಕೆಲಸ ಮಾಡುವಂತಹ ಆಶಾವಾದಿಗಳಾಗಿರ್ತಾರೆ. ಬೇರೆಯವರಿಗೆ ಸಹಾನುಭೂತಿಯಿಂದ ಪ್ರೀತಿ ತೋರಿಸ್ತಿರ್ತಾರೆ. ಮಕರ ರಾಶಿಯವರು ನೀವು ಬಾಲ್ಯದಲ್ಲಿ ಬಹಳ ತುಂಬಾ ಕಷ್ಟಪಟ್ಟಿರ್ತೀರಾ. ನಿಮಗೆ 30 ವರ್ಷಗಳು ತುಂಬಿದ ನಂತರ ನಿಧಾನವಾಗಿ ಯಶಸ್ಸು ಕಾಣುತ್ತಾ ಹೋಗುತ್ತೀರಾ. ಮುಂದೊಂದು ದಿನ ನೀವು ಅಂದುಕೊಂಡಂತಹ ಗುರಿಯನ್ನ ತಲುಪುತ್ತೀರಾ. ನಿಮ್ಮ ವಿವಾಹ ಜೀವನ ಬಹಳ ಸಂಘರ್ಷದಿಂದ ಕೂಡಿರುತ್ತೆ. ಮಕರ ರಾಶಿಯವರು ನಿಮಗೆ 30 ವರ್ಷಗಳು ತುಂಬಿದ ನಂತರ ನಿಮ್ಮ ವಯಸ್ಸು ಏರಿಕೆ ಆದಂತೆಲ್ಲ ಸಮಾಜದಲ್ಲಿ ನಿಮಗೆ ಗೌರವ, ಸನ್ಮಾನ, ಯಶಸ್ಸು, ಕೀರ್ತಿ, ಸುಖ, ಸಂತೋಷ, ಒಳ್ಳೆಯ ಸಂತೃಷ್ಟ ಜೀವನವನ್ನ ನಿಮಗೆ ಪ್ರಾಪ್ತಿಯಾಗುತ್ತದೆ. ಮಕರ ರಾಶಿಯವರು ನೀವು ಏಕಾಂತ ಪ್ರಿಯರಾಗಿರ್ತೀರಿ. ನೀವು ಮಕರ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋದಾದ್ರೆ, ನಿಮ್ಮ ಪೂರ್ವ ಜನ್ಮವನ್ನ ಕುಂಡಲಿಯ 1, 5, 9ನೇ ಭಾವದಿಂದ ವಿಶ್ಲೇಷಿಸಬೇಕು. ನಾವು ಹಿಂದಿನ ಪೂರ್ವ ಜನ್ಮವನ್ನ ತಿಳಿಯಲು ಪಂಚಮ ಭಾವ ಹಾಗೂ ಮುಂದಿನ ಜನ್ಮವನ್ನ ನೋಡಲು ನವಮ ಭಾವವನ್ನ ನೋಡಬೇಕು. ನಿಮ್ಮ ಪಂಚಮ ಸ್ಥಾನ ವೃಷಭ ರಾಶಿಯಾಗಿದ್ರೆ ವೃಷಭ ರಾಶಿ ಅಧಿಪತಿ ಶುಕ್ರ ಗ್ರಹ. ನಿಮ್ಮ ನವಮ ಭಾವ ಕನ್ಯಾ ರಾಶಿ ಬರುತ್ತದೆ. ಕುಂಡಲಿಯ 5ನೇ ಮನೆ ನಿಮ್ಮ ಪೂರ್ವ ಜನ್ಮದ ಉದ್ದೇಶವನ್ನು ತಿಳಿಸುತ್ತೆ. ಕುಂಡಲಿಯ ವ್ಯಯಭಾವ ನಿಮ್ಮ ಜೀವನದ ಅಂತಿಮ ಸ್ಥಿತಿಯನ್ನು ತಿಳಿಸುತ್ತೆ. ನವಮ ಭಾವ ನೀವು ಈ ಜನ್ಮದಿಂದ ಯಾವ ಪುಣ್ಯಗಳನ್ನ ನಿಮ್ಮ ಜೊತೆ ತೆಗೆದುಕೊಂಡು ಹೋಗ್ತೀರಾ ಎಂದು ತಿಳಿಸುತ್ತೆ. ನೀವು ಈ ಭೂಮಿ ಮೇಲೆ ಜನಿಸಿದಾಗ ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರಗಳು ಲಭ್ಯವಾಗಿವೆ. ನೀವು ಹಿಂದಿನ ಜನ್ಮದಲ್ಲಿ ಸತತವಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರದೆ ಭೋಗಗಳನ್ನು ಅನುಭವಿಸಲು ಮರೆತಿರ್ತೀರ. ಕೇವಲ ಕರ್ಮಕ್ಕೆ ಗಮನ ಕೊಟ್ಟು ಜೀವನದ ಆನಂದವನ್ನು ಅನುಭವಿಸದ ಕಾರಣ ಈ ಜನ್ಮದಲ್ಲಿ ವಿಭಿನ್ನವಾದಂತಹ ತತ್ವದೊಂದಿಗೆ ಮಕರ ರಾಶಿಯಲ್ಲಿ ಜನಿಸಿರ್ತೀರಾ. ಜೀವನದ ಆನಂದವನ್ನ ಅನುಭವಿಸುತ್ತಾ ಸತತ ಪ್ರಯತ್ನ ಮಾಡುವುದು ಮಕರ ರಾಶಿಯವರ ಮೂಲ ಗುಣವಾಗಿರುತ್ತೆ. ನಿಮ್ಮ ಹಿಂದಿನ ಜನ್ಮದ ಮೂಲ ಗುಣಗಳು ಈ ಜನ್ಮದಲ್ಲಿಯೂ ಸಹ ನಿಮ್ಮ ಜೊತೆಯಲ್ಲಿಯೇ ನಿಮಗೆ ರಕ್ತಗತವಾಗಿ ಬಂದಿರುತ್ತೆ. ನಿಮ್ಮ ಪಂಚಮೇಶ ಶುಕ್ರಗ್ರಹ ಪದೇ ಪದೇ ನಿಮಗೆ ಜ್ಞಾಪಿಸುತ್ತದೆ. ನೀವು
ಕೇವಲ ಕೆಲಸ ಮಾಡಲು ಪ್ರಾಮುಖ್ಯತೆ ಕೊಡದೆ ಜೀವನದ ಆನಂದವನ್ನು ಸಹ ಅನುಭವಿಸಿರೋದಿಲ್ಲ. ಅಂದರೆ ನೀವು ಒಂದು ವೇಳೆ ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯದಿದ್ರೆ, ಪ್ರಯಾಣಗಳನ್ನು ಯಾತ್ರೆಗಳನ್ನು ಮಾಡದಿದ್ರೆ ಮುಂದಿನ ಜನ್ಮದಲ್ಲಿಯೂ ಸಹ ಮತ್ತೆ ನೀವು ಮಕರ ರಾಶಿಯಲ್ಲಿಯೇ ಜನಿಸಬೇಕಾಗುತ್ತದೆ. ಮಕರ ರಾಶಿ ಪ್ರಕೃತಿಯ ಕುಂಡಲಿಯಲ್ಲಿ 10ನೇ ಭಾವದಲ್ಲಿ ಬರುತ್ತದೆ. 10ನೇ ಭಾವ ಅಂದರೆ ಬಹಳ ಬಲಯುತವಾದಂತಹ ಸ್ಥಾನ. ಕುಂಡಲಿಯ 4 ಕೇಂದ್ರ ಸ್ಥಾನಗಳಲ್ಲಿ 10ನೇ ಸ್ಥಾನ ವಿಶೇಷವಾದದ್ದು. ನಕ್ಷತ್ರ ದೃಷ್ಟಿಯಿಂದ ನೋಡೋದಾದ್ರೆ ಉತ್ತರಾಷಾಢ ನಕ್ಷತ್ರದ ಅಧಿಪತಿ ಸೂರ್ಯದೇವ, ರಾಶ್ಯಾಧಿಪತಿ ಶನಿಗ್ರಹ. ಆದ್ದರಿಂದ ಉತ್ತರಾಷಾಢ ನಕ್ಷತ್ರದ ಜಾತಕದವರು ಈ ಜನ್ಮದಲ್ಲಿ ಅಲೌಕಿಕ ಕಾರ್ಯಗಳನ್ನು ಮಾಡ್ತೀರಾ. ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಲು ನಿಮ್ಮ ಜನನವಾಗಿರುತ್ತೆ. ನಿಮ್ಮ ಕುಟುಂಬದಲ್ಲಿಯೂ ನೀವೇ ರಾಜನ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ನಾಯಕತ್ವದ ಗುಣ ನಿಮ್ಮ ರಕ್ತದಲ್ಲಿಯೇ ಬೆರೆತಿರುತ್ತೆ. ಆದರೆ ಶನಿ ಹಾಗೂ ಸೂರ್ಯನ ಸಂಯೋಗವಿರೋದ್ರಿಂದ ಉತ್ತರಾಷಾಢ ನಕ್ಷತ್ರದವರು ನಾನು ನನ್ನಿಂದಲೇ ಎಂಬಂತಹ ಅಹಂಭಾವ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಒಂದು ವೇಳೆ ಈ ಭಾವನೆ ನಿಮಗೆ ಬರದೇ ಇದ್ದರೆ ನಿಮ್ಮ ಜೀವನದಲ್ಲಿ ಅತ್ಯಂತ ಎತ್ತರದ ಮಟ್ಟದಲ್ಲಿ ಬೆಳೆದು ಯಶಸ್ವಿ ಆಗ್ತೀರಾ. ನೀವು ಶ್ರವಣ ನಕ್ಷತ್ರದಲ್ಲಿ ಜನಿಸಿದ್ರೆ ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ, ಮಕರ ರಾಶಿಯಾಧಿಪತಿ ಶನಿದೇವ. ಚಂದ್ರನ ಕಾರಕತ್ವ ಮನಸ್ಸು, ತಾಯಿ ಭಾವನೆ. ಶನಿಯ ಕಾರಕತ್ವ ಜವಾಬ್ದಾರಿ, ಕರ್ಮ, ಸತತ ಪ್ರಯತ್ನ. ಈ ಕಾರಣದಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ನಿಮ್ಮ ಭಾವನೆಗಳು ಹಾಗೂ ನಿಮ್ಮ ಮನಸ್ಸು ಚಂದ್ರನ ರೀತಿಯಲ್ಲಿ ಕೋಮಲವಾಗಿರುತ್ತದೆ. ಕೋಮಲ ಮನಸ್ಸಿನಿಂದ ಸತತವಾಗಿ ಯಾವುದೇ ಪ್ರಯತ್ನ ಮಾಡುವಂತಹ ಜವಾಬ್ದಾರಿಯನ್ನು ನಿಭಾಯಿಸಲು ನೀವು ಈ ನಕ್ಷತ್ರದಲ್ಲಿ ಜನಿಸಿರ್ತೀರಾ. ಆದರೆ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಮನಸ್ಸಿಗೆ ಬಹಳ ದುಃಖವನ್ನು ಕೊಡ್ತಾರೆ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಶ್ರವಣ ನಕ್ಷತ್ರದವರು ಬಹಳ ಬೇಗ ನಿರಾಶೆಯಾಗ್ತೀರಾ. ಕೋಮಲ ಮನಸ್ಸಿನಿಂದ ಕಠೋರ ಪರಿಶ್ರಮ ಮಾಡುವಂತಹ ಉದ್ದೇಶದಿಂದ ಈ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಿರುತ್ತೆ. ಆದ್ದರಿಂದ ನಿಮ್ಮ ಭಾವನೆಗಳ ಜೊತೆ ತೊಳಲಾಟ ಮಾಡದೆ ಕೇವಲ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ತೀರಾ. ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಸ್ವಲ್ಪ ವಿಭಿನ್ನವಾಗಿರ್ತಾರೆ. ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜಗ್ರಹ. ಕುಜಗ್ರಹ ನಿಮ್ಮ ಜನ್ಮ ಕುಂಡಲಿಯ ಸುಕೇಶ ಹಾಗೂ ಲಾಭೇಶನಾಗಿರ್ತಾನೆ. ಚತುರ್ಥ ಹಾಗೂ ಲಾಭಾಧಿಪತಿಯಾಗಿರೋದ್ರಿಂದ ನೀವು ಮಾಡಿರುವಂತಹ ಕೆಲಸಕ್ಕೆ, ಪರಿಶ್ರಮಕ್ಕೆ ತಕ್ಕ ಬೆಲೆ ಹಾಗೆಯೇ ವಿಶೇಷ ಲಾಭವನ್ನು ಪಡೆದುಕೊಳ್ತೀರಾ. ಧನವನ್ನು ಕೊಡುವಂತಹ ನಕ್ಷತ್ರವಾದ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಉತ್ತರಾಷಾಢ ಹಾಗೂ ಶ್ರವಣ ನಕ್ಷತ್ರದವರಿಗಿಂತ ಹಣಕಾಸು ವಿಚಾರದಲ್ಲಿ ಹಾಗೂ ಹೆಚ್ಚಿನ ಲಾಭದ ವಿಚಾರದಲ್ಲಿ ಬಹಳ ಅದೃಷ್ಟವಂತರಾಗಿರ್ತೀರಾ. ಈ ಜಾತಕದವರಿಗೆ ಸೌಖ್ಯವು ಬಹಳ ಚೆನ್ನಾಗಿರುತ್ತದೆ. ಈ ನಕ್ಷತ್ರದ ಸಂಬಂಧ ಚತುರ್ಭಾವಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಹಾಗೂ ಸಂಬಂಧಿಸಿರೋದ್ರಿಂದ ಇವರಿಗೆ ಒಳ್ಳೆಯ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಹಾಗೂ ಧನಪ್ರಾಪ್ತಿಯಾಗುತ್ತದೆ. ಮಕರ ರಾಶಿಯವರಿಗೆ ನಿಮ್ಮ ಜೊತೆ ಇರುವವರೇ, ನಿಮ್ಮ ಸುತ್ತಮುತ್ತಲಿನವರೇ ನಿಮಗೆ ಅವಮಾನ ಮಾಡ್ತಾರೆ. ಅವಮಾನ ಮಾಡುವವರು, ಕಾಲೆಳೆಯುವವರು ಪಕ್ಕದಲ್ಲಿ ಇದ್ದಾಗಲೇ ನಾವು ಬೆಳೆಯಲು ಹಾಗೂ ಮುಂದೆ ಹೋಗಲು ಪ್ರೋತ್ಸಾಹ, ಸ್ಫೂರ್ತಿ, ಹುಮ್ಮಸ್ಸು ಸಿಗಲು ಸಾಧ್ಯವಾಗುತ್ತೆ. ನಿಮ್ಮ ಜೀವನದ ಯಶಸ್ಸಿಗೆ ಮುಖ್ಯವಾದ ಕಾರಣರಾದವರು ಅಂದರೆ ನಿಮ್ಮ ಶತ್ರುಗಳೇ. ಆದ್ದರಿಂದ ಶತ್ರುಗಳು ಅವಮಾನ ಮಾಡಿದ್ರು, ಹೀಯಾಳಿಸಿದ್ರು ಅವರ ಕಡೆ ಹೆಚ್ಚು ಗಮನ ಕೊಡದೆ, ಕಿವಿಗೊಡದೆ ನಿಮ್ಮ ಗುರಿ ಹಾಗೂ ನಿಮ್ಮ ಉದ್ದೇಶದ ಕಡೆ ಸತತವಾಗಿ ಪ್ರಯತ್ನ ಮಾಡಿದರೆ ಜಯ ನಿಮ್ಮದೇ ಆಗಿರುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಮಕರ ರಾಶಿಯವರೇ ಸರಿಸಾಟಿ. ಇವರ ಸತತ ಪರಿಶ್ರಮದಿಂದ ಇವರು ಒಳ್ಳೆಯ ಧನಲಾಭವನ್ನು ಪಡೆದು ಕುಬೇರರಾಗ್ತಾರೆ, ಅಂದರೆ ಕೋಟ್ಯಾಧಿಪತಿಗಳಾಗ್ತಾರೆ. ತಾಳ್ಮೆಯ ವಿಚಾರದಲ್ಲಿ ಇವರನ್ನ ಯಾರಿಂದಲೂ ಮೀರಿಸಲು ಸಾಧ್ಯವಿಲ್ಲ. ತಾಳ್ಮೆ ಹಾಗೂ ಪರಿಶ್ರಮವೇ ಇವರ ಯಶಸ್ಸಿನ ಗುಟ್ಟು. ಮಕರ ರಾಶಿಯವರು ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲಾ ರೀತಿಯ ಕಷ್ಟಗಳನ್ನು ನೋಡಿರೋದ್ರಿಂದ 30 ವರ್ಷಗಳ ನಂತರ ಜೀವನದಲ್ಲಿ ಎಲ್ಲಾ ರೀತಿಯ ಐಷಾರಾಮಿಯ ಜೀವನ ನಡೆಸ್ತಾರೆ. ಇವರ ಒಳ್ಳೆಯ ಗುಣದಿಂದಾಗಿ ಈ ಜನನ ಹಾಗೂ ಮರಣ ಎಂಬಂತಹ ಚಕ್ರದಿಂದ ನೀವು ಮುಕ್ತಿಯನ್ನ ಪಡೆಯಬಹುದು. ಮಕರ ರಾಶಿಯವರ ವೀಕ್ನೆಸ್, ಅವರ ಬಳಿ ಎಷ್ಟೇ ಪಾಸಿಟಿವ್ ವಿಚಾರಗಳಿದ್ರೂ ಕೂಡ ಅವರು ನೆಗೆಟಿವ್ ಮಾಹಿತಿಗಳನ್ನು ಕೂಡ ನೀವು ತಿಳಿದುಕೊಳ್ಳಬೇಕಾಗಿರುವುದು ಪ್ರಮುಖವಾಗಿರುತ್ತೆ. ಕೆಲಸ ಅನ್ನೋದು ಖಂಡಿತವಾಗಿಯೂ ಪ್ರತಿಯೊಬ್ಬರಲ್ಲಿಯೂ ಕೂಡ ತಮ್ಮ ಜೀವನದಲ್ಲಿ ಅಂದುಕೊಂಡಿರುವಂತಹ ಗುರಿಯನ್ನು ಸಾಧಿಸೋದಕ್ಕೆ ಒಂದು ಸ್ಫೂರ್ತಿ ಆಗಿರುತ್ತೆ, ನಿಜ. ಆದರೆ ಪ್ರತಿ ಬಾರಿ ಕೂಡ ತಮ್ಮ ವೈಯಕ್ತಿಕ ಜೀವನವನ್ನು ಕೂಡ ಕಡೆಗಣಿಸಿ ಕೆಲಸಕ್ಕೆ ಹೆಚ್ಚು ಪ್ರಾತಿನಿಧ್ಯವನ್ನು ನೀಡಿದರೆ ಆ ಸಂದರ್ಭದಲ್ಲಿ ಜನರ ಜೊತೆಗಿರುವಂತಹ ಸಂಬಂಧ ಹಾಳಾಗುತ್ತೆ. ಹೀಗಾಗಿ ಆದಷ್ಟು ಕೆಲಸ ಹಾಗೂ ವೈಯಕ್ತಿಕ ಜೀವನ ಎರಡನ್ನೂ ಕೂಡ ಸಮ ರೀತಿಯಲ್ಲಿ ಸಮತೋಲಿಸುವುದು ಕೆಲಸಗಳನ್ನು ಮಾಡಬೇಕಾಗುತ್ತದೆ.
ನೀವು ಮಕರ ರಾಶಿಯವರಾಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಈ ರೀತಿಯಾಗಿ ನಡೆದಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಈ ವಿಡಿಯೋ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.